ಕಳ್ಕೊಂಡು ನಿಮ್ಮ ಪ್ರೀತಿನ ನಾನು ಅಗಸ್ತ್ಯ ಸರ ನೋಡ್ತಿದ್ದೀನಪ್ಪ. ಅವ್ರು ನಂಗೆ ಅಪ್ಪನಾಗೆ ಅಕ್ಕರೆ ಮಮತೆ, ಗಂಡನಾಗಿ ಪ್ರೀತಿ ಪ್ರೇಮ ಎಲ್ಲ ಕೊಟ್ಟು ನನ್ನನ್ನ ಹೇಗೆ ಕಾಪಾಡ್ತಿದ್ದಾರೆ ನೋಡಪ್ಪ. ಇಂಥ ಪ್ರೀತಿ ಸಿಕ್ಕಿರೋದೇನೋ ನಿಜ, ಆದ್ರೆ ಈ ಪ್ರೀತಿ ಯಾವಾಗ್ಲೂ ನನ್ನ ಜೊತೆನೆ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ನಾನು ಯಾವುದೇ ಕಾರಣಕ್ಕೂ ಅಗಸ್ತ್ಯ ಸರ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವ್ರು ನಂಗೆ ಬೇಕಪ್ಪ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನನ್ನ ಗಂಡನ ಜೊತೆನೇ ಇರಬೇಕು. ನಾನು ಅವತ್ತು ಬೇಡ ಅಂದ ಮದುವೆಯಿಂದ ನಿಮ್ಮ ಜೀವನ ಬಿಡೋ ಹಾಗಾಗೋಯ್ತು. ಪಾಪ ಕಾವೇರಿಯವರು ನೀವು ಹಿಂದೆ ಅನಾಥವಾದರು. ಆ ಪಾಪ ಪ್ರಜ್ಞೆ ನನ್ನ ಲೈಫ್ ಲಾಂಗ್ ಕಾಡ್ತಾನೆ ಇರುತ್ತೆ. ಆದರೆ ನೀವಿದ್ದು ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಅದಕ್ಕಿಂತ 10 ಪಟ್ಟು ನಾನು ಚೆನ್ನಾಗಿ ನೋಡ್ಕೋತೀನಿ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಪ್ರೀತಿಯಿಂದ ನೋಡ್ಕೋತೀನಿ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್. ಅಪ್ಪ ಇದ್ದಿದ್ರೆ ನನ್ನ ಪರಿಸ್ಥಿತಿ ಹೀಗಾಗ್ತಿತ್ತ ಅಂತ ಅವ್ರು ಕೊರಗಬಾರ್ದು. ಹಾಗೆ ನೋಡ್ಕೋತೀನಿ. ನಾನು ಅದನ್ನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ಅದೇ ಪ್ರೀತಿನ ನಾನು ಅವ್ರಿಗೂ ವಾಪಸ್ ಕೊಡ್ತೀನಿ. ಕಾವೇರಿ ನನ್ನ ಪ್ರಾಣ. ಅವ್ರ ಕಣ್ಣಲ್ಲಿ ನೀರು ಹಾಕ್ಸಲ್ಲ. ನೀವು ನನ್ನನ್ನು ಕ್ಷಮಿಸ್ಬೇಕು. ಒಂದು ಜೀವದ ಎದುರು ಕ್ಷಮೆ ಅನ್ನೋದು ತುಂಬ ಚಿಕ್ಕದು ಅನ್ನೋದು ನನಗೆ ಗೊತ್ತಿದೆ. ಆದರೆ ಇದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ. ನಾನು ಮಾಡಿರೋ ಕೆಲಸಕ್ಕೆ ನಾನು ಸಾಯೋವರೆಗೂ ಪಶ್ಚಾತ್ತಾಪದಲ್ಲೇ ಇರ್ತೀನಿ. ನಾನು ಹೆಂಡತಿ ಕಣ್ಣಲ್ಲಿ ಖುಷಿ ಕಂಡಾಗೆಲ್ಲ ನೀವು ಅಲ್ಲಿಂದಾನೇ ನನ್ನನ್ನು ಹಳ್ಳಿಯ ಅಂತ ಒಪ್ಕೊಂಡು ಅಪ್ಕೋತೀರ, ನಮ್ಮನ್ನು ಹರಿಸ್ತೀರ ಅಂತ ನಂಬಿದ್ದೀನಿ. ಯಾವ ಭಯದ ನೆರಳು ನಿನ್ನ ನೆರಳ ತಾಕದು, ಭೂಮಿ ಸಿಡಿದು ಬಿಡಲಿ ನಿನಗೇನು ಆಗದು. ನಿಜದ ಪ್ರೀತಿ ನಮದು, ಸುಳ್ಳೆಂದು ಸುಳಿಯದು. ಅಗಲಿಕೆ ಮರೆವಂತ ಹಗಲು ಬಂದೆ ಬರುವುದು. ಯಾರ ಮೊಗವೆ ನೋಡಲಿ ನಿನ್ನ ಮೊಗವೆ ಕಾಣುವೆ. ನಿನ್ನ ಸುಖವ ಕಂಡು ಸುಖವಾಗಿ ಸಾಯುವೆ. ಸಾವಿನಾಚೆ ಕೂಡ ನಿನಗಾಗಿ ಕಾಯುವೆ. ನೀನು ಸಿಗುವುದಾದರೆ ನಾನೇಕೆ ಸಾಯುವೆ. ನೀನು ಸಿಗುವುದಾದರೆ ನಾನೇಕೆ ಸಾಯು. ಇದೇನು ಹೆಂಡ್ತಿ ನೀವು? ಬರ್ಡೇ ದಿನ ಅಳ್ಬಾರ್ದು ಅಂತ ಹೇಳಿದ್ದೀನಿ ತಾನೆ. ನೀವು ಹೀಗೆಲ್ಲ ಮಾಡಿದ್ರೆ ನಂಗೆ ನಿಜ ಬೇಜಾರಾಗತ್ತೆ. ಇಲ್ಲ ಸರ್, ಇದು ದುಃಖದಲ್ಲಿ ಬರ್ತಿರೋ ಕಣ್ಣೀರಲ್ಲ, ಸಂತೋಷದ ಕಣ್ಣೀರು. ಸಂತೋಷನ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಕಣ್ಣೀರು ರೂಪದಲ್ಲಿ ಆಚೆ ಬಂದಿರೋದಷ್ಟೇ. ಇದೇನು ಹುಡುಗಿರೋಪ್ಪ, ನೋವಾದರೂ ಅಳ್ತೀರ, ಸಂತೋಷ ಆದರೂ ಅಳ್ತೀರ. ಈ ದಡ್ಡ ಗಂಡು ಜೀವಕ್ಕೆ ಅದೆಲ್ಲ ಹೇಗೆ ಅರ್ಥ ಆಗಬೇಕು? ಮೊದಲು ನೀವು ಕಣ್ಣೀರು ಒರೆಸ್ಕೊಳ್ಳಿ. ಅಪ್ಪ ಅಮ್ಮನ ಮುಂದೆ ನಿಂತು ಹೀಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬನ್ನಿ, ಅವ್ರ ಆಶೀರ್ವಾದ ತೊಗೊಂಡು ಹೊರಡೋಣ. ಅತ್ತ ಅಗಸ್ತ್ಯ ಎಲ್ಲಿ? ಆಗ್ಲಿಂದ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಅವ್ರು ಎಲ್ಲಿ ಹೋಗಿದ್ದಾರೆ? ಅಗಸ್ತ್ಯ ಅತ್ತೆ ಜೊತೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ, ಇನ್ನೇನು ಬಂದ್ಬಿಡ್ತಾನೆ. ಅತ್ತ ಅವ್ರ ಜೊತೆ ಕಾವೇರಿನೂ ಹೋಗಿದ್ದಾಳ? ಅಯ್ಯೋ ಇಲ್ಲ ಬೃಂದ, ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅನ್ಸುತ್ತೆ. ನಾನೇ ಅವಳಿಗೆ ಸ್ಕೂಲ್ಗೆ ಹೋಗು ಅಂತ ಹೇಳಿದ್ದೆ. ಅಷ್ಟಕ್ಕೂ ಅತ್ತೆ ಯಾಕೆ ಅವಳನ್ನ ಕರ್ಕೊಂಡು ಹೋಗ್ತಾರೆ? ಅಗಸ್ತ್ಯನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಒಳ್ಳೇದ ಅತ್ತ. ಅವ್ಳು ಸ್ಕೂಲ್ಗೆ ಹೋದ್ರೇ ಬೆಟರ್.
ಇಲ್ಲ ಅಂದರೆ ಅಗಸ್ತ್ಯ ಸರ್ ಅಂತ ಅವರಿಂದನೇ ಓಡಾಡ್ತಿರ್ತಾಳೆ. ಅತ್ತೆ, ಅಗಸ್ತ್ಯ ಎಷ್ಟೊತ್ತಿಗೆ ಬರ್ತಾರೆ? ನಾನು ಅವ್ರ ಜೊತೆ ಹೊರಗಡೆ ಹೋಗಬೇಕು. ಅದೇನೋ ಗೊತ್ತಿಲ್ಲ ವೃಂದ, ಅವ್ರು ಹೋಗಿರೋ ಕಡೆ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ನಿನ್ಗುಂತಾನೆ ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಲ್ಲ, ಫೋನ್ ಕನೆಕ್ಟೇ ಆಗ್ತಾ ಇಲ್ಲ. ಹೋಗುವಾಗ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿಲ್ವಾ ಅತ್ತೆ? ಅಟ್ಲೀಸ್ಟ್ ನನಗಾದರೂ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೋಗ್ಬೋದಿತ್ತಲ್ವಾ? ಅವ್ರು ಹೋಗಿರೋ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಿಲ್ವಾ? ನೀವು ಅವ್ರು ಹೋಗಿರೋ ಪ್ಲೇಸ್ ಯಾವುದು ಅಂತ ಹೇಳಿ, ನಾನೇ ಹೋಗ್ತೀನಿ. ಅದು ನನಗೂ ಗೊತ್ತಿಲ್ಲ ವೃಂದ, ಯಾವುದೋ ಹೊಸ ಜಾಗ. ಅಗಸ್ತ್ಯ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡೆ ಅತ್ತೆ. ನೋಡಿದ್ರೆ ಬೆಳಗ್ಗೆನೆ ಮೂಡ್ ಆಫ್ ಆಗೋಯ್ತು. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ವೃಂದ? ಒಂದು ಕೆಲಸ ಮಾಡು, ನೀನು ವಿವೇಕ್ ಜೊತೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಾ. ಅಷ್ಟರಲ್ಲಿ ಅಗಸ್ತ್ಯ ಬರ್ತಾನೆ, ಆಮೇಲೆ ನೀವಿಬ್ರು ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋರಂತೆ. ಬೇಡ ಅತ್ತೆ, ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಅವ್ರು ಬರೋದು ತುಂಬ ಲೇಟ್ ಆದರೆ ನಾನು ಬ್ರೋಕ್ ಕಾಲ್ ಮಾಡ್ತೀನಿ. ಹಾಗೆ ಮಾಡು. ಬರ್ತಾ ಬರ್ತಾ ಅತ್ತೆದ ಅತಿ ಆಯ್ತು. ಅದ್ರ ಪರಿಣಾಮನ ನಾನು ಫೇಸ್ ಮಾಡಬೇಕು. ಎಲ್ಲರೂ ಹೋದ್ರು ಇರೋ